ಇರುವಂತಹ ಎಲ್ಲ ಗಣ್ಯರಿಗೂ ಕೂಡ ನನ್ನ ನಮಸ್ಕಾರಗಳು. ಈ ಒಂದು ರೋಟರಿ ಕ್ಲಬ್ ಅನ್ನುವಂಥದ್ದು ನನಗೆ ಈಗಾಗಲೇ ಪರಿಚಯ ಇರುವಂಥದ್ದು. ಮತ್ತು ಈ ಒಂದು ರೋಟರಿ ಕ್ಲಬ್ಬಿಂದ ಯಾವ ಕೆಲಸಗಳು ನಡೆಯುತ್ತೆ ಅನ್ನೋದು ಕೂಡ ನಮ್ಮೆಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ. ಮತ್ತು ಈಗಲೂ ಕೂಡ ಅವರು ಹೇಳಿದ್ದಾರೆ ಏನೇನು ಕೆಲಸಗಳು ರೋಟರಿ ಕ್ಲಬ್ಬಿಂದ ಆಗ್ತಾ ಇದೆ. ಒಂದು ನನಗೆ ವಿಶೇಷವಾಗಿ ತುಂಬ ಇಷ್ಟವಾದಂತಹ ವಿಷಯ ಸರ್ ಈಗಾಗಲೇ ಹೇಳಿದ್ದಾರೆ ನಿಮಗೆ. ಆ ಒಂದು ತಾಯಿ ತೀರ್ಕೊಂಡಾಗ ಆ ಒಂದು ಮಗುನ ಹೇಗೆ ಉಳಿಸ್ಕೊಂಡ್ರು, ಮತ್ತು ಅದರ ಹಿಂದೆ ಆ ಒಂದು ಎದೆ ಹಾಲಿನ ಬ್ಯಾಂಕನ್ನು ಇಟ್ಟಿರುವಂಥದ್ದು ಅದು ನನಗೆ ತುಂಬ ಖುಷಿ ತಂದಂತಹ ವಿಚಾರ. ಯಾಕಂದರೆ ಈ ಕಾಲದಲ್ಲಿ ಅವರಿಗೆ ಆ ತಾಯಂದಿರಿಗೆ ಪೌಷ್ಟಿಕಾಂಶದ ಕೊರತೆ ಇರ್ಬೋದು ಅಥವಾ ಬೇರೆ ರೀತಿಯಾದಂತಹ ಕಾಯಿಲೆ ಇರ್ಬೋದು. ಆ ರೀತಿಯಾಗಿ ಮಕ್ಕಳಾದ ತಕ್ಷಣವೇ ಮಹಿಳೆಯರು ತೀರಿಕೊಂಡಾಗ ಆ ಒಂದು ಮಗುವಿನ ಪೋಷಣೆ ಹೇಗಿರುತ್ತೆ ಅಂದರೆ ಎಲ್ಲರೂ ಹೇಳ್ತಾರೆ ತಾಯಿಯ ಹಾಲೇ ಮಗುವಿಗೆ ಅಮೃತ ಅಂತ. ಆದರೆ ಅದೇ ಸಿಗಲಿಲ್ಲ ಅಂದರೆ ಮಗುಗೆ ಪೌಷ್ಟಿಕಾಂಶ ಹೇಗೆ ಸಿಗುತ್ತೆ, ಮತ್ತು ಅದು ಈ ಒಂದು ಪ್ರಪಂಚದಲ್ಲಿ ಒಳ್ಳೆಯ ಪ್ರಜೆಯಾಗಿ ಹೇಗೆ ಅದು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಕೂಡ ನನಗೆ ರೋಟರಿ ಕ್ಲಬ್ಬಿಂದ ಸರ್ ಅವರು ಹೇಳಿದಂತಹ ಮಾಹಿತಿ ನನಗೆ ತುಂಬಾ ಇಷ್ಟ ಆಯಿತು. ಮತ್ತು ಈ ಒಂದು ಸಂದರ್ಭದಲ್ಲಿ ನಮ್ಮ ಮನೆಯವರಾದಂತಹ ಶ್ರೀಯುತ ಸೈಯದ್ ಖಲೀಲ್ ರವರು ಕೂಡ ಈ ಒಂದು ರೋಟರಿ ಕ್ಲಬ್ನ ಸದಸ್ಯರಾಗಿರುವುದು ತುಂಬ ಒಂದು ಸಂತೋಷದಾಯಕ ವಿಷಯವಾಗಿದೆ ನನಗೆ. ಮತ್ತು ನನ್ನ ಮಗಳು ಕೂಡ ಬಂದಿದ್ದಾಳೆ, ಅವಳಿಗೂ ಕೂಡ ತುಂಬ ಖುಷಿಯಾಗಿದೆ. ಮತ್ತು ಈ ಒಂದು ಸಂದರ್ಭದಲ್ಲಿ ನಾನು ಸ್ಟೇಜ್ ಮೇಲೆ ಮಾತಾಡೋದಕ್ಕೆ ರೆಡಿ ಇಲ್ಲ, ಆದರೂ ಕೂಡ ನಮ್ಮ ಅಣ್ಣಂದಿರಾದಂತಹವರು ನನ್ನ ಹೆಸರನ್ನು ಹೇಳಿದ್ದಕ್ಕೋಸ್ಕರ ನಾನು ಈ ವೇದಿಕೆಯನ್ನು ಅಲಂಕರಿಸಿದ್ದೀನಿ. ನೀವು MA B.Ed ಯಾವಾಗ ಮಾಡಿದ್ರಿ, ಕೆಲಸಕ್ಕೆ ಯಾವಾಗ ಸೇರ್ಕೊಂಡ್ರಿ ಹೇಳಿ. ನೀವು ಮದುವೆ ಆದಾಗ ಏನು ಓದಿದ್ರಿ ಅದನ್ನು ಹೇಳಿ.